ಅದಕ್ಕೆ ಬಂಧುಗಳೇ ಭಾಳ ದಿವಸಿಗೆ ಒಂದು ಹೆಣ್ಮಗಳನ್ನು ಊರಿಗೆ ಮದುವೆ ಮಾಡಿ ಕೊಟ್ಟಿದ್ರತ್ತ. ಮದುವೆ ಮಾಡಿ ಕೊಟ್ಟಾಗ ಸಾಕು ಬಿಡು ನನ್ನತ್ತ, ನಾ ಟೈಮ್ ಭಾಳ ಆಗೈತಿ, ಸಾಕನ್ ಹೇಳ್ರಿ, ನಾವು ಅಲ್ಲೇ ನಿದ್ದೆ ಮಾಡ್ತೀವಿ ನೀವು ಹೇಳ್ರಿ, ನಾವು ನಿದ್ದೆ ಮಾಡ್ತೀವಿ ಮನೆಗೆ ಹೋಗಾಗ ಹಂಗೆ ನಿಮ್ಮನ್ನು ಬೇಕೋತ್ ಹಾಕಿವ್ ಅಯ್ಯವ್ವ 2 ದಿವಸ ಆತೀವ ನಿದ್ದಿನ ಆಗವಲ್ದಿವಿ ಅಂತ ಪ್ರವಚನ ಬಂದ. ನಾ ನಿನ್ನೆ ಹಾದು ಹೊಂಟಿದ್ನಲ್ಲಿ ಗಾಡಿ ಮ್ಯಾಗ ಕರ್ಕೊಂಡು ಹೊಂಟಿದ್ರು. ಆಕೆ ಆಯ್ ಕಟ್ಟಿ ಕೂತಿದ್ಲಕ್ಕಿ, ನಾನು ಮಾತಾಡ್ಸ್ಬೇಕನ್ನಿ ನನಗೂ ತಂಡ ಹೆಚ್ಚಿ ನಾನು ಲುಂಗಿನೂ ನಡ್ಗಾಕತ್ತಿತ್ತದ. ಆಕೆ ಆಯ್ ಏನತ್ತಿದ್ಲು, ಏನು ಬಿಡವ ಹೋಗ್ಯಪ್ಪನ ಗುಡಿಯಾಗ ಪ್ರವಚನ ಹೇಳಕ್ಕೆ ಬಂದಾರತ್ತ, ಅದು ಎಂದು ಚಾಲು ಆಗೈತಿ ನಾನು ಹಾಟ್ಯಂದು ಕಣ್ಣಾಗ ನಿದ್ದಿನ ಬರವಲ್ದತ್ತ. ಅದಕ್ಕೆ ಕಣ್ಣಾಗ ನಿದ್ದೆ ಬರ್ತಾವನೇ ಅಂತಾರೆ. ಅದಕ್ಕೆ ಭಾಳ ದಿವಸಿಗೆ ಮಕ್ಕಳಲ್ಲಿ ನಾವು ಏನನ್ನು ಕೊಡ್ಬೇಕಂತ ಕೇಳಿದ್ರೆ ಬಹುಶಃ ಇದು ಭಾಳೋತ್ತನ ಟೈಮ್ ಹೋಗತ್ತಿದ್ದು ಹೇಳ್ಕೊತ ಕೂತ್ರಿ, ಇದು ಬೇಡ. ಅದಕ್ಕೆ ಮಕ್ಕಳಿಗೆ ನಾವು ಏನನ್ನು ಕೊಡ್ಬೇಕಂದ್ರೆ ಸಂಸ್ಕಾರ ಕೊಡ್ಬೇಕು. ಮಕ್ಕಳಿಗೆ ಮೊದಲು ಸಂಸ್ಕಾರ ಕೊಡ್ಬೇಕು. ಅದಕ್ಕೆ ಹೇಳ್ತಾರ ಮಹಾತ್ಮರು ಏನಂತ, ಭಾಳ ದಿವ್ಸಿಗೆ ನಮ್ಮ ಜಕ್ನೂರು ಅಂತ ಹೆಣ್ಣು ಮಗಳನ್ನು ಬೇರೆ ಊರಿಗೆ ಕೊಟ್ಟಿದ್ರತ್. ಜಮಖಂಡಿನೋ ಲಿಂಗನೂರು ಇಂಥಲ್ಲಿ ಕೊಟ್ಟಿರ್ತಾರ ಆಕಿನ ನಮ್ಮ ಅವನ. ಮತ್ತು ಹಡ್ದವುಗಳು ಅಂತ್ಯಕ್ಕೆ ಭಾವನೆ 2 ಅದಾವ. ನಿಮ್ಮ ಅಂತ್ಯಕ್ಕೆ 2 ಭಾವನೆ ಹೆಂಗದಾವಂದ್ರೆ, ಮಗ ಬಂದಂದ್ರೆ ಮಗ ಸೊಸಿನ ಬೇರೆ, ಮಗಳ ಗಂಡನ ಬೇರೆ. ಹೌದಿಲ್ಲ? ಮಗ ಸೊಸಿ ಎಷ್ಟ ಪ್ರೀತಿ ಮಾಡಲಿ, ಇದ್ರದ್ದೇನು 4 ದಿನ ಬಂದು ಎಟ್ಟು ಮೆರವಣಿಗೆ ಮಾಡ, ಇದು ಸೊಸಿಗೆ ಹಿಂಗೆ ಮಾಡ್ತೀವಿ. ಆಕಿ ಮಗಳು ಬೇಕಾದ ಮಾಡಲಿ, ಬಾಯವ್ವ ಬಂದೆ ಈಗ ಐತಿರ್ತೀವಿ ನಾವು. ಭಾಳ ದಿವ್ಸಿಗೆ ಮದುವೆ ಮಾಡಿ ಕೊಟ್ಟಿರ್ತಾರ ಪಾಪ. ಆಕಿಗೆ ಜೀವ ನೆನೆಸಿ ಹೋಗ್ಯಪ್ಪನ ಜಾತ್ರೆಗೆ ಹೋಗು ನಡ್ರಿ ಅಂತ ಹೇಳ್ತಾಳ ಆಕಿ. ಏನತ್ತ, ಹೋಗಿ ಸಿದ್ದೇಶ್ವರನ ಜಾತ್ರೆ ಬಂದೈತಿ, ಜಾತ್ರೆಗೆ ಹೋಗಿ ಬರೋ ನಡ್ರಿ ನನ್ನ, ಅಲ್ಲೇನು ಮಾಡ್ತೀವಿ ಅತ್ತ. ನೀವು ಭಾಳ ವರದಕ್ಷಿಣೆ ಅದು ಕೊಟ್ಟು ಮದುವೆ ಮಾಡಿರ್ತಾರ. ಅವ ಪುಣ್ಯಾತ್ಮ ಹೆಂಗಿರ್ತಾನಂದ್ರೆ ಸಂಜಿಕ 5ಕ್ಕೆ ಅವ ಈಳ್ಗನ್ ಹೊಕ್ಕಿರ್ತಾವ. ಅವ ಸಂಜೆ 5 ಆತಂದ್ರೆ ಅವ ಭೋಜನ ಮಾಡಿ ಕೆರಿಂದ ಸಂಜೆಗೆ ಈಳ್ಗನ್ ಹೊಕ್ಕಿರ್ತಾವ. ಅವ ಸಂಜೆ 5 ಆತಂದ್ರೆ ಚಂತನ ತಿರುಗಾಡಿ ಸಂಜಿಕ್ಕೆ ದೀಪಕ್ಕೆ ಗಾಡಿ ಬಂದು ನಿಂತು ಬಿಡ್ತದ. ಅದಕ್ಕೆ ಅವ ಏನು ಮಾಡ್ತಾನ, ಭಾಳ ದಿವಸ ಆಗೈತ್ರಿ ಮದುವೆ ಆದರೂ ಕೂಡ ಒಂದು ದಿನ ಹೆಂಡತಿಗೆ ಹೇಳಿರಂಗಿಲ್ಲ ನಾನು ಈಳ್ಗನ್ ಹೊಕ್ಕವತ್ತೇಳಿ. ಏನು ಹೇಳಿರ್ತಾನ ನಾವು, ಎಷ್ಟು ಶಾನ್ಯ ನೋಡ್ರಿ. ಅವ ಸಂಜೆ 5 ನಾ ಮನೆ ಬಿಟ್ಟು ಅದಕ್ಕೆ ಹೊರಗೆ ಹೋಗಂಗಿಲ್ರಿ ನೀವು ಅನಾನ. ಅವ ಹೇಳ್ದ, ಮಧುಗೊಂಡೇಶ್ವರ ಅಪ್ಪಗಳು ಒಂದು ರುದ್ರಾಕ್ಷಿ ವಿಭೂತಿ ಕೊಟ್ಟಾರು, 5 ನಂತರ ಕಟ್ಕೊಂಡು ಹೊರಗೆ ಹೋಗ್ಬೇಡ ಅಂದಾರಂದತ್ತ. ಇವ ಎಂತ ಲಪ್ಪಂಗಿರ್ಬೇಕು ನೋಡ್ರಿ. ಇವ ಹೆಂಡತಿಗೆ ಸುಳ್ಳು ಹೇಳಿ ತನ್ನ ವಿಚಾರಗಳನ್ನು ಅದಕ್ಕೆ ಹೇಳ್ತಾರೆ. ಹೆತ್ತ ತಾಯಿ ಮುಂದೆ ಸುಳ್ಳು ಹೇಳಬಾರದು, ಮಾಡಿಕೊಂಡು ಗುರುವಿನ ಮುಂದೆ ಸುಳ್ಳು ಹೇಳಬಾರದು, ದವಾಖಾನೆಯಲ್ಲಿರ್ತಕ್ಕಂಥ ವೈದ್ಯರ ಮುಂದೆ ಸುಳ್ಳು ಹೇಳಬಾರ್ದಂತ. ಅದಕ್ಕೆ ಹೇಳ್ತಾನ, ಬಿಟ್ರೆ ಬಿಡುವಲ್ಯಾಕ ಪುಣ್ಯಾತ್ಮ, ನನ್ನ ಬಿಡಾದ್ರೆ ನೀಯರೇ ಹೋಗಿ ಸಿದ್ದೇಶ್ವರ್ಗೆ ಆ ಕೊಂತ ಮಾತಾಗಿ 2 ಕಾಯಿ ಹೊಡ್ಕೊಂಡು ಬಾ ಅಂಥೇಳಿ ಕಳಿಸ್ತಾಳೆ ಇವನು ಊರಿಗೆ. ಮತ್ತು ನೋಡ್ರಿ ಹಳ್ಯಾ ಬರ್ತಾನಂದ್ರೆ ನೀವು ಎಷ್ಟು ಖುಷಿ ಹಾಕಿರಿ ನಮ್ಮ ಅವುಗಳು. ನನ್ನ ಹಳ್ಯಾ ಬಂದಾನ, ಇಲ್ಲಿ ಬಂಗಾರದಂಥ ಮಗ ಇರ್ತತಿ, ಇದು ನೋಡ್ರಿ ಹಂಗೆ ಇಲ್ಲಿ ಕುಂಬಿ ಮ್ಯಾಗ ನಿಂತು ನೋಡುದ್ರಿ ಹಳ್ಯಾ ಬಂದಾನತ್ತ. ಇವ 12 ಸುಮಾರು ಹೋಗಿ ಬರ್ತಾನೆ, ಜಕ್ನೂರಿಗೆ ಬಂದು ಇಳಿತಾನ. ಅದನ್ನು ಲಿಂಗನೂರು ಬಸ್ಸಿಗೆ, ಅದು 12ಕ್ಕೆ ಬರ್ತೈತಲ್ರಿ ಸಾಲಿ ಹುಡುಗರು ಬಸ್. ಅದಕ್ಕೆ ಬಂದು ಇವ ಇಳಿತಾನ, ಮನ್ಯಾಗ ಕುಂಡಿರ್ತಾನ. ಅತ್ತಿ ಎಲ್ಲ ಕಡೆ ಹೇಳಿ ಬರ್ತಾಳಕ್ಕೆ, ನನ್ನ ಮಗಳು ಗಂಡು ಬಂದಾನೇವ ಅಂತೇಳಿ. ಈಗ ಊರೆಲ್ಲ ಜಾಂಗ್ಟಿ ಬಡದು ಬರೋಟ್ರೊಳಗೆ ಸಂಜೆ ಎಷ್ಟಾಕತ್ರಿ, ಸಂಜೆ 3 ಆಕತಿ. 3ಕ್ಕೆ ಬಂದಿಂದ ಹಳ್ಯಾ ಭಾಳ ದಿವ್ಸಿಗೆ ಬಂದಾನ ತಿಳ್ಕೊಂಡು ಹೋಳ್ಗೆ ಮಾಡ್ಬೇಕಂತ ಹೇಳಿ ಹೂರ್ಣ ಅದು ಅರದು ಮಾಡಿ ಆಕಿ ಹೋಳ್ಗೆ ಮಾಡೋಟ್ರೊಳಗೆ ಸಂಜೆ 6 ಆಕತ್ರಿ. 6 ಕೂತಾಗಿವ ಏನು ಮಾಡ್ಬೇಕಿವ, ಹೆಂಗಿರ್ತಾನಿವ? ಶಂಬೋಲಿಂಗಿವ. ಇವ ಸಂಜೆ 5ಕ್ಕೆ ಲೆಕ್ಕ ಹಾಕಿಟ್ಟಿರ್ತಾನೆ. 4ಕ್ಕೆ ಮನ್ಯಾಗ ಆಚೆ ಕಡೆ ಒಂದು ಬೆಡ್ರೂಮ, ಈಚೆ ಕಡೆ ಒಂದು ಬೆಡ್ರೂಮ್ ಇರ್ತೈತಿ, ಇಲ್ಲಿ ಕಿಚನ್ ಹಾಲ್ ಇರ್ತೈತಿ.
ಅವ ಲೆಕ್ಕ ಮಾಡಿಟ್ಟಿರ್ತಾನ ಏನತ್ತ ಆ ಒಂದು ಇಲ್ಲಿದಿಂದ ಒಂದೊಂದು ಹೆಜ್ಜೆಯಲ್ಲಿ ಇಟ್ಕೊಟ್ಟು ಹೋದ್ನಿ ಅಂದ್ರೆ 8 ಹೆಜ್ಜೆಗೆ ಆ ಬೆಡ್ರೂಮ್ಗೆ ಹೋಗಿ ಮುಡ್ತಾನತ್ ಇವನ ಲೆಕ್ಕ ಇರ್ತೈತೆ. ಇವಾಗ 6 ಆತು ಟೈಮ. ಮತ್ತು ಅತ್ತಿ ಹೋಳ್ಗೆ ಮಾಡಾಳ ತಿಳ್ಕೊಂಡು ಕೆರಿಂದ ಆ ಕಾಡಿ ನೋಡ್ತಾನವ. ತಾಟ್ನ್ಯಾಗ ಅತ್ತಿ ಹೋಳ್ಗಿ ಅವೆಲ್ಲ ಶಾಂಡ್ಗಿ ತುಪ್ಪ ಮಾಡಿ ಆ ಮಗನ ಬಾಯಾಗ ಮಣ್ಣು ಹಾಕಿ ಇವಂಗಳಾಗ ಹಾಕ್ತಿರ್ತಾಳೆ ಆಕಿ. ಹಾಕಾಗ ಏನಾಕೈತಿ ಅಂತ ತಿಳ್ಕೊಂಡು ತುಪ್ಪ ಕಾಸ್ಕೊಂಡು ಬರ್ಬೇಕತ್ ಒಳಗೆ ಹೊಕ್ಕಾಳ. ಅಲ್ಲೇ ದವನ್ಯಾಗ ಒಂದು ಎಮ್ಮಿ ಕರ ಕಟ್ಟಿರ್ತಾರೆ ಅಲ್ಲಿ. ಆ ಎಮ್ಮಿ ಕರಿನ ಹಗ್ಗ ಉದ್ದಾಗಿರ್ತದದು. ಆ ಎಮ್ಮಿ ಕರ ಕಟ್ಟಿರ್ತಾರ. ಅತ್ತಿ ತುಪ್ಪ ನೀಡಿ ಕೆರಿಂದ ಹೋಗ್ಬೇಕಂತ ಹೇಳಿ ನಿಲ್ಲೋಟ್ರೊಳಗೆ ಇವಾಗ ಕೈಯಾಡಿಸೋಟ್ರಾಗೆ ಆ ಎಮ್ಮಿ ಕರ ಬಂದು ಆ ಹೋಳ್ಗಿ ತುತ್ತದ. ಐರಿ ಹಳ್ಯಾಗತ್ತಾಳಕಿ. ಐರಿ ಮತ್ತು ನೀವು ಎಮ್ಮಿ ಕರ ತಿನ್ನಾಕತ್ತೈತಿ ಮತ್ತು ನೀವು ನೋಡೇ ಇಲ್ಲನ್ರಿ ಅತ್ತಾಳಕಿ ಅತ್ತಿ ಹಳ್ಯಾಗ. ನಾವು ನೋಡಿ ಶಾನೆ ಮನುಷ್ಯ, ನಾವು ಪ್ರಾಣಿ ಪಕ್ಷಿಗಳಿಗೆ ಹಾಕಲಾರದೆ ನಾವು ಊಟ ಮಾಡೋದಿಲ್ಲ ಅಂತ. ನಾವು ಇವ ಅಂತ ದರಿದ್ರ ನನ್ನ ಮಗ ಇದ್ದಿರ್ಬೇಕು. ತನ್ನ ಕನ್ನ ಕಾಣುವಲ್ಲು ಪ್ರಾಣಿ ಪಕ್ಷಿಗಳಿಗೆ ನಾವು ನೀಡಲಾರದೆ ಪ್ರಸಾದ ಮಾಡೋದಿಲ್ಲ ಅಂತ ಹೇಳ್ತಾನಿವ. ಆ ಪ್ರಾಣಿ ಪಕ್ಷಿಗಳ ನೀಡಿ ಪ್ರಸಾದ ಮಾಡೋದಿಲ್ಲ ಅಂತ ಹೇಳಿ ನಮ್ಮ ಮಳ್ಯ ದೊಡ್ಡ ದಯಾಗುಣ ಮಹಾ ಕರುಣಾಸಾಗರ ಪ್ರಾಣಿಗಳ ಮೇಲೆ ಜೀವಾತ್ಮವಾಗಿರ್ತಕ್ಕಂಥವಂತ ತಿಳ್ಕೊಂಡ ಆ ತಾಟ್ ಹೋದ. ಆ ಎಮ್ಮಿ ಕರ ತಿಂದಿದ್ದ ತಾಟ ತೆಗೆದ ಮತ್ತೊಂದು ತಾಟ್ನ್ಯಾಗ ಹೋಳ್ಗಿ ತಂದು ಹಚ್ಚಿಡ್ತಾಳಾಕಿ. ಇವ ಕುಡ್ಡು ಕೈಯಾಡಿಸಿ ನೋಡಿರ್ತಾನಲ್ಲ ಇದು ಎಮ್ಮಿ ಕರನ ಆತೈತಿ ಹೇಳ್ಕಿರಿನ. ಇವ ಕೈಯಾಡಿಸಿ ನೋಡ್ತಾನ. ಮತ್ತೆ ಕೈಯಾಡಿಸಿ ನೋಡೋಟ್ರೊಳಗೆ ಅತ್ತಿ ತಾಟ ತಂದು ಇವ್ ಕೈಯಾಡಿಸ್ ಸಿಗ್ತೈತಿ. ಅವ್ರ ಅತ್ತಿ ತುಪ್ಪ ತಂದು ನೀಡಾಕ ಬರ್ತಾಳೆ. ಎಮ್ಮಿ ಕರನ ಆತೈತಿ ಹೇಳಿ ಅತ್ತಿ ಕೈಗೆ ಒಂದು ಕೊಟ್ಟು ಬಿಡ್ತಾನ ಆಕಿ. ಗ್ಯಾಬ್ಬಿಗೊಂದು ಕೊಟ್ಟಾಗ ಅತ್ತಿ ಮುಗನ್ಯಾಗಿನ ಸುಂಬಳ ಸಿಡೋದು ಗಾಡಿಗೆ ಬೀಳ್ದತ್ತದ. ಅವಾಗ ಅತ್ತಿ ಅಂತಾಳ ಅಳೆಂದಿರೆ ಹಿಂಗ್ಯಾಕೆ ಮಾಡಿದ್ರಿ ಅನ್ಲತ್ತ. ಅತ್ತಿಯಾರ ಅದನ್ನ ಎಮ್ಮಿ ಕರ ಬತ್ತತ್ ಹೇಳಿ ಹೊಡೆದ್ ಹೇಳ್ರಿ ನಿಮ್ಮನ್ನ ಅಂದತ್ತವ. ಅಲ್ಲಿದಿಂದ ಅತ್ತಿ ಬಾರ್ಲತ್ತ. ಸಂಜಿಕ್ಕೆ ಇವನು ಪಜಿತ್ ನೋಡ್ರಿ ಹೆಂಗೆ ಆಕೈತಿದು. ಅಲ್ಲಿದಿಂದ ಇವ ಹೇಳಿ ಪುಣ್ಯಾತ್ಮಗ ಇರ್ಲಿ ಹೇಳ್ರಿ ಅದು ತಿಳ್ಕೊಂಡು ಮತ್ತು ಮಗಳ ಗಂಡ ಯಾಕೆ ಇರುವಲ್ದಕ್ಕ ತಿಳ್ಕೊಂಡು ಕೂತ್ಕೊಂಡು ಬಿಟ್ಟತ್ತ. ಮತ್ತು ಹಿಂದಿಗಡೆ ರಾತ್ರಿ ಇದ್ಯಾರ ಮನಿದಿದು ದೊಡ್ಡ ಜಡ ಹಿಡಿತಂದತ್ತಿವ. 5ಕ್ಕೆ ಹೋಗಿ ಅಲ್ಲಿ ಒಂದು ಅಂದತ್ತು. ಮತ್ತು ಆಚೆ ಕಡೆ ಹೋಗಿ ಮನ್ಕೊಳ್ಳೋಣ. ರಾತ್ರಿ ಅವಂಗೆ ತ್ರಾಸಾಗಿ ಎದ್ದು ಬರೋಟ್ರಿಗೆ ಅಂದಂತ ಮನ್ಕೊಳಕಿತ್ತ ಪೈಲಾನ ಎಲ್ಲರೇ ನನಗೆ ಒಂದಾಕದು ಬಂದ್ಗಿಂದ ಅವತ್ತು ಒಂದು ಚಾದರ್ ಕಟ್ಟಿದತ್ತ ಬಾಗಿಲಿಗೆ ಈ ಬಾಗಿಲಿಗೆ. ಒಂದಕ್ಕೆದ್ದು ರಾತ್ರಿ ರೆಸ್ಟಿಗೆ ಹೋಗೋ ಟೈಮ್ದಾಗ ಆ ಎಮ್ಮಿ ಕರ ಏನು ಮಾಡೈತಿ ಅಂದ್ರೆ ಆ ಚಾದರ್ ಕಟ್ಟಿದ ಅದಕ್ಕೆ ಚಾದರ್ ತಿನ್ನು ಚಟ ಐತತ್ತ ನದು ಚಾದರ್ ಕತ್ತರಿಸಿ ತಿಂದುಬಿಟ್ಟಿತ್ತತಿ. ಇವ ಹೊರಗೆ ಹೋಗಿ ಒಳಗೆ ಬರೋಟ್ರೊಳಗೆ ಏನಾಗಿತ್ತಂದ್ರೆ ಅದನ್ನು ನೀವು ತಿಳ್ಕೊಂಡ್ರಿ ಅಂತ ಅನಿಸೈತಿ ನನಗೆ. ಅವ ಅಂದತ್ತ ಅವನ ಊರು ಬೆನ್ ಬಿಟ್ರು ಸಾಮಾರು ಬೆನ್ ಬಿಡ್ಲಿಲ್ಲತ್ತ ಈ ಎಮ್ಮಿ ಕರ ನಾನು ಜೀವ ತಗೊಳಕ ಬಂದತ್ತಿದ ಅಂದತ್ತ. ಅವನು ಆ ಚಾದರ್ ಹಿಡ್ಕೊಂಡಿವ ಹೋಗೋಟ್ರೊಳಗೆ ಇವ ಚಾದರ್ ಇಲ್ಲೇ ಕೈಯಾಗ ಎಮ್ಮಿ ಕರಿನಂತೆ ಕುಳ್ದೈತಿ. ಕೈಯಾಡಿಸ್ಕೋತ ಮ್ಯಾಲ ಹತ್ತಿ ಹೋಗ್ಯಾನ. ಹೋಗೋಟ್ರೊಳಗೆ ಆ ಒಂದು ಹೋಗೇ ಬಿಟ್ಟಾವ. ಈಗ ಮಳ ಹೋಗೇ ಬಿಟ್ಟಾವ. 8 ಪ್ಯಾಜ ಹಾಕ್ತಿದ್ದಾವ ಇಲ್ಲಿದು. ಆ ಒಂದು ಆ 2 ಅಂತ ಹೇಳಿ ಒಂದು ಸಂಜೆಗೆ ಸುತ್ತಿ ಹಿಡಿತಿತ್ತದ. ಇವ ಏನು ಮಾಡ್ಯಾನ ಆ ಒಂದು ಅನ್ನೋದು ಎಮ್ಮಿ ಕರಿನ ಗುಂಗನ್ಯಾಗ ಮರೆತ ಅವ್ರ ಹತ್ತಿದ್ದ ಬೆಡ್ರೂಮ್ನಾಗ ಹೋಗ್ಯಾನ. ನೀವು ಮಗ ಅದಾರ ಅಲ್ಲಿ ಹೋಗೋಟ್ರೊಳಗೆ ಕಾಲು ಹಿಡಿದು ಹಿಂಗೆ ಕಾಲು ಹಿಡಿದು ಕೂತ ಹಿಂಗೆ ಕೈಯಾಡಿಸ್ಕೊತ ಕುಂಡ್ರೋಟ್ರೊಳಗೆ ನನ್ನ ಕಾಟಕ್ಕೆ ನಾ ಬನ್ನಿ ಇನ್ನೇನು ಬಚಾವಾದ್ನಂದತ್ತವ ಅನ್ನೋಟ್ರೊಳಗೆ ಹೋಗಿ ಕುಂಡ್ರೋಟ್ರೊಳಗೆ ಅತ್ತಿ ಕಾಲು ಚಾಚ್ಕೊಂಡು ಮಕ್ಕೊಂಡತ್ತಿ. ಹೋಗಿ ಆಕಿ ಕಾಲು ಮ್ಯಾಗ ಕುಂಡ್ರ ನಾ ಸತ್ತಿನೋ ನಾನು ಹಾಟೆ ಅನ್ಲತ್ತಕ್ಕಿ. ಹಿಂಗ್ಯಾಕೆ ಮಾಡಿದಿ ತಮ್ಮ ಬಂದು ಇಲ್ಯಾಕೆ ಕೂತ್ಯತ್ತ ಅತ್ತಿ ಕೇಳಿದ್ಲತ್ತ. ಅತ್ತಿ ಮಧ್ಯಾಹ್ನದಾಗ ಹೋಳ್ಗೆ ಮಾಡಿದಾಗ ನೀನು ಬಡ್ದಿನ್ಲ ಅದಕ್ಕೆ ನಿನ್ನ ಕಾಲು ಹಿಡ್ಯಾಕೆ ಬಂದನಳ ಅಂದತ್ತವ. ಅದಕ್ಕೆ ನಾವು ಇದನ್ನು ಯಾಕೆ ಹೇಳಬೇಕು ಅಂತ ಕೇಳಿದ್ರೆ ನಾವು ಜೀವನದಾಗ ಒಂದು ಸುಳ್ಳು ಹೇಳಿದೀವಿ ಅಂದ್ರೆ ಭಗವಂತನಲ್ಲಿ
1000 ಸುಳ್ಳಿನ ಫ್ಯಾಕ್ಟ್ರಿ ಕಟ್ಟಬೇಕಾಕತಿ. ನಾ ಈ ಕತಿ ಹೇಳಕ್ಕೆ ಮೂರ್ಖಲ್ಲ. ನೀವೆಲ್ಲರೂ ಅಪ್ಗಳು ಇವತ್ತಿ ಹಚ್ಕೊಂಡು ರುದ್ರಾಕ್ಷಿ ಕಟ್ಕೋತಿರಲ್ಲ, ನಾನು ಹೂರಿ ಅಂದ್ರಲ್ಲ, ಅದಕ್ಕೆ ಹೇಳಿನ ಇದನ್ನ. ನೀವು ಕಟ್ಕೊಂಡ್ರಿ ಏನಾಕತಿ, ಕಟ್ಕೊಳ್ಳಿಲ್ಲ ಅಂದ್ರೆ ಏನಾಕತಿ ನೋಡ್ರಿ. ನೀವು ಯಾರ ಗಂಡನ ಆಗಾಗ ಚೆಕ್ ಮಾಡ್ರಿ, ಮತ್ತು ಸಂಜಿಕ ಆ ಒಂದು ಅಂದಂದ್ರೆ ನೀವು ಆ ಎರಡು ಅನ್ಬೇಡ್ರಿ. ಮತ್ತು ಹಂಗಿಲ್ಲ, ಅದು ಭಗವಂತ ಕೊಟ್ಟಿರ್ತಕ್ಕಂಥ ವಿದ್ಯೆ. ಭಗವಂತ ಅದಕ್ಕೆ ಹೇಳ್ತಾನ, 3 ಮಂದಿ ಮುಂದೆ ಸುಳ್ಳು ಹೇಳಬಾರ್ದಂತ. ಹೆತ್ತ ತಾಯಿ ಮುಂದೆ, ಮಾಡಿಕೊಂಡ ಗುರುವಿನ ಮುಂದೆ, ವೈದ್ಯರ ಮುಂದೆ ನಾವು ಯಾವತ್ತಿಗೂ ಸುಳ್ಳು ಹೇಳಬಾರದು ಅನ್ನುವಂಥದ್ದನ್ನು ಇವತ್ತಿನ ದಿವಸದಲ್ಲಿ ನಾವು ಅರ್ಥಕೊಳ್ಬೇಕಾಗಿದೆ. ಅದು ಅವತ್ತನ ನಾನು ಈಳ್ಗ ನೊಕ್ಕ ಒಂದಿದ್ದಂದ್ರೆ ಅತ್ತಿ ಕೆಪಾಳಿಗೆ ಬಡಿತಿದ್ದಿಲ್ಲ, ಎಮ್ಮಿ ಕರಿನ ಕಾಲಾಗಿ ಮಗ ಉಳ್ಳಾಡುತ್ತಿದ್ದಿದ್ದಿಲ್ಲ. ಅದಕ್ಕೆ ಸದ್ಗುರು ಓಗಸಿದ್ದೇಶ್ವರ ಇವತ್ತು ನಿಮ್ಮೆಲ್ಲರಿಗೆ ನೋಡುವ ಭಾಗ್ಯ ಕೊಟ್ಟಾನಂತ ಕೇಳಿದ್ರೆ ನಾವೆಷ್ಟು ಪುಣ್ಯಜೀವಿಗಳಂತ ತಿಳ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಒಬ್ಬ ಕುರುಡ ದೇವಸ್ಥಾನ ಮುಂದೆ ನಿಂತ್ಕೊಂಡಾಗ ನಿತ್ತ ನಕ್ರಂತ ಎಲ್ಲರೂ, ನೀನು ಕೈಯಾಡಿಸ್ಕೊಂತ ದೇವಸ್ಥಾನಕ್ಕೆ ಬಂದಿದ್ದಿ, ನಿನಗೆ ಓಗಸಿದ್ದೇಶ್ವರ ಕೊಂಥ ಮಾತ ಕಾಣಿರ್ಲೇನಂತ ಕುಡ್ಡನ ಕೇಳಿದಾಗ ಕುಡ್ಡ ಹೇಳ್ದಂತ, ನೀವೆಲ್ಲರೂ ಓಗಸಿದ್ದ ಕೊಂಥ ಮಾತ ನನ್ನ ನೀವು ನೋಡ್ತೀರಿ, ಆದರೆ ಈ ಕುರುಡನನ್ನು ಕೊಂಥ ಮಾತ ಓಗಸಿದ್ದನ ನನ್ನ ನೋಡ್ತಾರ ಅನ್ನುವಂಥ ಮಾತನ್ನು ಹೇಳ್ದಾರಂತ. ಭಗವಂತನ ಮುಂದೆ ಯಾವಾಗಲೂ ಗುರುವಿನ ಮುಂದೆ ನಾವು ಕುರುಡರಾಗಿ ಉಳಿಬೇಕು ವಿನಃ ಕುರುಡರ ಹಾಗೆ ಜೀವನ ಮಾಡಿದರೆ ನಾವು ಗುರುವಿನ ಗುಲಾಮನಾಗ್ತೀವಿ, ಅಂದಾಗ ನಾವು ಮುಕ್ತಿಗೆ ಹೋಗ್ತೀವಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳುತ್ತಾ, ಅಲ್ಲಿ ಒಬ್ರು ಬಡಾಕತ್ತಾರ ಟಾಳಿ, ಟೈಮ್ ಆಗೈತೆ ಅಂದಂಗಿಲ್ಲ. ಏನು ಒದರಿದಂಗೆ ಆತ್ಲ ಇಲ್ಲಿ, ಯಾರು ಏನು ಒದರಿದ್ರಿ? ಅವ ಎಲ್ಲಿ ಬಿಟ್ಟು ಮನೆಗೆ ಓಡಿ ಹೊಂಟಾನಂದ್ರೆ ನೀವೇನ್ರಿ? ಅವನು ಏನು ಆ ಒಂದು ಹೊತ್ತು ಮಳಾದು ಏನಿಲ್ಲ, ನೀವೇನು ಚಿಂತೆ ಮಾಡಬೇಡ್ರಿ. ಅದಕ್ಕೆ ಇವತ್ತು ಆ ಓಗಸಿದ್ದೇಶ್ವರ ಜಾತ್ರೆಗೆ ಅತೀ ವಿಜೃಂಭಣೆಯಿಂದ ನಮ್ಮೂರಿನ ಜಾತ್ರೆ ಆಗ್ತಾ ಇದೆ. ಈ ಜಕ್ನೂರು ಗ್ರಾಮದಲ್ಲಿ ಬಾಂಧವ್ಯ ಸ್ವಾರಸ್ಯ ಅನ್ನುವಂಥ ಒಂದು ಭಗವಂತನ ಸಾನ್ನಿಧ್ಯದಲ್ಲಿ ಭಂಡಾರದ ಜಾತ್ರೆಯನ್ನು ನಾವೆಲ್ಲರೂ ಮಾಡ್ಕೋತ ಬಂದಿದ್ದೀವಿ. ನಾವು ಹೋದ ವರ್ಷ 1-2 ದಿನ ಪ್ರವಚನ ಜಾಸ್ತಿ ಮಾಡಿಸ್ರಂದೀನಿ. ಮತ್ತೆ ತಂದು ಕಟ್ಟಿಗೆ ಕುಣಿಸಿರಿ ಅಂದ್ರೆ ನೀವು ಇನ್ನೂ ಮೆಟ್ಟಿಲ್ಲ ಅಂದಂಗೆ ನನಗೆ ಅನ್ಸಾಕತ್ತೈತಿ. ಮುಂದಿನ ವರ್ಷ ಯಾರು ಎಲ್ಲಿ ತಿತ್ತೀರಿ, ತಂಬಾಕು ತಿತ್ತೀರಿ, ಅಡಿಕೆ ತಿತ್ತೀರಿ, ಎಷ್ಟು ಖರ್ಚು ಮಾಡ್ತಿರ್ಲ 2 ದಿವಸಿನ ಖರ್ಚು ಅಪ್ಗಳ ಪ್ರವಚನದ ಅವರ ಕೊಡ್ಬೇಕಿಲ್ಲಿ. ತಂಬಾಕ ಅಂದ್ರೆ ಬಡಿಲೆ ನಾ ಏನು ಹಂಗೇನು ಸರಳ ಬಿಡು ಮನುಷ್ಯ ಅಲ್ಲ. ತಟ್ಟು ಹಾಸ್ಕೊಂಡ್ರೆ ನಿಮ್ಮ ಮನೆ ಮುಂದೆ ಕೂತು ವಸೂಲಿ ಮಾಡೋ ಮಗನ. ಅದಕ್ಕೆ ನೀವೆಲ್ಲರೂ ಮುಂದಿನ ವರ್ಷ ಎಷ್ಟು ದಿವಸ ರೀ ಯಾರ್ರಿ ಅಂದ್ರೆ ನಾ ಮನೆ ಸುತ್ತ ಬಂದಿತ್ತ ನಂಗೆ ಹಂಗೆ ಯಾಕೆ ಕೂತೀರಿ ಹೋಗ್ರಿ? 2 ದಿವಸ ರೀ ನೀವು ಅಂತೀರ ಇಲ್ಲ ಮಾಡ್ಸೋಣ ಬೇಡ. ಮತ್ತು ಇದೇನು ಪ್ರವಚನ ಕೇಳಂಗೂ ಆಗವಲ್ದು, ಇದು ಬಿಟ್ಟಂಗೂ ಆಗವಲ್ದು. ಚಾಲು ಆತ ಅಂದಾಗ ಮುಗೀತು ಜಾತ್ರೆ ಅಂದು ಬಿಡೋದಕ್ಕತ್ತಿದ. ಅದಕ್ಕೆ ಮುಂದಿನ ವರ್ಷ ಎಷ್ಟು ದಿವಸ ರೀ ಪೊಲೀಸ್ ಸಾಹೇಬ? ಹಾಂ, ಅಲ್ಲಿ ಪೊಲೀಸರು ಚಲಿಟ್ಟು ಹೊಡೆದ್ರು ಅವರು. 11 ದಿವಸ ನಮ್ಮ ಊರಾಗ ಕಾರ್ಯಕ್ರಮ ನಡಿಬೇಕು. ನೋಡಿ ಎಷ್ಟು ಊರು ಸುಧಾರಣೆ ಆಗಾಕತ್ತೈತಿ. ಎಲ್ಲರೂ ಬಾಯಾಗ ಅಪ್ಪಗಳು ಹೇಳ್ತಿರ್ತಕ್ಕಂಥ ಪ್ರವಚನ ಎಲ್ಲರಿಗೆ ಮನಮುಟ್ಟುವಂಗೆ ಆಗ್ತಾ ಇದೆ. ಮಕ್ಕಳ ಬಾಯಿಯಲ್ಲಿ, ಕೂತವ್ರ ಬಾಯಿಯಲ್ಲಿ, ನಿತ್ತವ್ರ ಬಾಯಿಯಲ್ಲಿ. ನಾನು ಇವತ್ತು ಇಲ್ಲಿ ಬಸ್ಸಿಗೆ ತರಬಿದ್ದೆ, 1 ನಿಮಿಷ ಬಸ್ ನಿಂತಿತ್ತು. ನಿಂತಾಗ ಅವ್ರು ಹುಡುಗರು ಮಾತಾಡ್ತಿದ್ದು, ಕಾಲೇಜ್ಗೆ ಹೋಗೋ ಹುಡುಗರು ಏನತ್ತ, ನಮ್ಮ ಊರಾಗ ಪ್ರವಚನ ಭಾಳ ಚಂದ ಹೇಳಾಕತ್ತಾರೆ, ಎಲ್ಲರೂ ಬರೀತಿದ್ದು ಆ ಮಕ್ಕಳು. ನೋಡ್ರಿ ಎಷ್ಟು ಮನಮುಟ್ಟುವಂಗೆ ಆಗ್ತಾ ಇದೆ. ಆ ಸುಂದರವಾಗಿರ್ತಕ್ಕಂಥ ಮನಸ್ಸಿಗೆ ನೀವು ಆನಂದದ ಬಾಷ್ಪಗಳನ್ನು ಗುರುನಾಥ ಕೊಡುವಂಗೆ ಕೃಪಾ ನೀಡಲಿ ಅನ್ನುವಂಥ ಮಾತನ್ನು ಹೇಳುತ್ತಾ, ಇಲ್ಲಿವರೆಗೆ ಸಮಯ ಬಹುಶಃ ಭಾಳ ತೊಗೊಂಡಿನತ್ ಅನಿಸ್ತತಿ ನನಗೆ. ನೋಡ್ರಿ, ನಿದ್ದಿಗೆಡೋದು ಭಾಳ ದಿವಸ ಏನು ಕೆಡೋದಿಲ್ಲ, ಬರೀ 1-5-6 ದಿವಸ ಗೆಡ್ತೀವಿ. ಮುಂದೆ ಏನೈತಿಲ್ಲ, ಥಂಡಿನೂ ಬಿಟ್ಟೈತಿ. 1ರಾಗ 4 ಜಗ್ಗಿ ಹೊಚ್ಕೊಂಡು ಮನ್ಕೊಂಡ್ರೆ 2 ತುಕಡಿ ಆಗೋ ತಕ್ಕ ಮುಂಜಾನೆ ಹೇಳೋದಿಲ್ಲ. ಅದು ಕಾಲಿನ ಕಡೆ, ಅದು ನಾಳೆಗೆ ಹೇಳ್ತೀನಿ, ಅದನ್ನು ಕಾಲಿಂದ ಕಡೆ. ಇಲ್ಲಿವರೆಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಶರಣು ಬಂಧುಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳುತ್ತಾ
ನಾಳೆಗೆ ಬರುವಾಗ ಎಲ್ಲರೂ ಪಟ್ಟಿ ತಗೊಂಡು ಬರಬೇಕು. ಪಟ್ಟಿ ಜೊತೆಗೆ ರೊಟ್ಟಿ